ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂಥ ವಿಡಿಯೋ ಅಂತ ಹೇಳ್ಬೋದು. 2025 ಮುಗಿತಾನೆ ಬಂತು. 2026ಕ್ಕೆ ನಾವೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬಟ್ ನಮ್ಮ ಪ್ಲ್ಯಾನ್ ಹಾಗೆ ಉಳಿಯುತ್ತಾ? ಆ ಪ್ಲ್ಯಾನನ್ನು ಏನಾದರೂ ನಾವು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೇಕು ಅಂತಿದ್ರೆ ಏನು ಮಾಡಬೇಕು? ಅದಕ್ಕೆ ಬೇಕಾಗಿರುವಂಥ ಸಕ್ಸಸ್ ಕೀ ಕೆಲವೊಂದಿಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಎಲ್ಲರಿಗೂ ಆಸೆ ಇರುತ್ತೆ, ನಾನು ಫೈನಾನ್ಸಿಯಲಾಗಿ ಫಿಟ್ ಇರಬೇಕು ಅಂತ. ಹಾಗೆಯೇ ಸೊಸೈಟಿಯಲ್ಲಿ ನನಗೆ ನನ್ನದೇ ಆದಂಥ ಒಂದು ಗತ್ತಿರಬೇಕು, ನನಗೂ ಕೂಡ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ನಾನು 4 ಜನರ ಸಮಾನವಾಗಿ ಬದುಕಬೇಕು ಅನ್ನುವಂಥದ್ದು ತುಂಬ ಆಸೆ ಇರುತ್ತೆ. ಬಟ್ ಅದಕ್ಕೆ ಏನು ಮಾಡಬೇಕು? ಸೊ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು. ಹಾಗೆಯೇ ಒಂದು ಚಿಕ್ಕದಾಗಿ ತೊಗೊಂಡಿರುವಂಥ ಒಂದೇ ಒಂದು ಬದಲಾವಣೆ, ಒಂದೇ ಒಂದು ನಿರ್ಧಾರ ಏನಾಗಿರುತ್ತಲ್ಲ, ಅದು ನಮ್ಮ ಲೈಫನ್ನು ತುಂಬ ಚೇಂಜಸ್ಮೆಂಟ್ ಮಾಡುತ್ತೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತಾ ಇರುವಂಥ ಈ ಒಂದು ಲಾಗ್ ಅಂತ ಹೇಳ್ಬೋದು. ನಾವು ಏನು ಮಾಡಿದ್ವಿ, ಯಾವ ಥರ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ. ನಮ್ಮದು ಇಲ್ಲಿ ಹಳ್ಳಿಯಲ್ಲಿರುವಂಥ ಒಂದಿಷ್ಟು ಹೊಲ ಇದೆ, ತುಂಬ ಏನಿಲ್ಲ, ಜಸ್ಟ್ ಒಂದು 5 ಎಕರೆ ಇದೆ ಅಷ್ಟೇ. ಆ ಒಂದಿಷ್ಟು ಹೊಲದಲ್ಲಿ ನಾವು ಬೆಳೀತಾ ಇರುವಂಥದ್ದು ಏನು ಅಂತಂದರೆ, ಹತ್ತಿ ಬೆಳೀತಾ ಇದ್ವಿ, ಶೇಂಗಾ ಬೆಳೀತಾ ಇದ್ವಿ. ಹಾಗೆ ಆ ಕಾಲಕ್ಕೆ ತಕ್ಕಾಗೆ ಏನು ಬರುತ್ತೋ ಅದನ್ನು ಬೆಳೀತಾ ಇದ್ವಿ. ಕೆಲವೊಂದು ಟೈಮು ಒಂದು ವರ್ಷ ಹತ್ತಿ ಬೆಳೆದ್ರೆ ಮತ್ತೊಂದು ವರ್ಷದಲ್ಲಿ ಶೇಂಗಾವನ್ನು ಬೆಳೆಯುವಂಥದ್ದು, ಮತ್ತೊಂದು ವರ್ಷದಲ್ಲಿ ರಾಗಿ ಬೆಳೆಯುವಂಥದ್ದು, ಈ ಥರ ಮಾಡ್ತಾಯಿದ್ವಿ. ನಮ್ಮದು ಮಲೆನಾಡ ಏರಿಯಾ ಆಗಿರೋದ್ರಿಂದ ಕೆಲವೊಂದಿಷ್ಟು ಅದರಲ್ಲಿ ಸಂಪೂರ್ಣವಾಗಿ ಭತ್ತವನ್ನು ಕೂಡ ಬೆಳೀಲಿಕ್ಕಾಗ್ತಿರಲ್ಲ. ಯಾಕೆಂದರೆ ಮಳೆ ಚೆನ್ನಾಗಿ ಬಂದರೆ ಮಾತ್ರ ನಮಗೆ ಭತ್ತ ಬರ್ತಾಯಿತ್ತು. ಸೊ ಹಾಗಾಗಿ ಕೆಲವೊಂದು ಟೈಮ್ ಭತ್ತನೂ ಕೂಡ ಬೆಳೀತಾ ಇದ್ವಿ. ಸೊ ಈ ಥರ ನಮ್ಮ ಲೈಫ್ ಸ್ಟೈಲ್ ಇತ್ತು. ಯಾವಾಗ 2020ನೇ ಇಸ್ವಿಕ್ಕಿಂತ ಮುಂಚೆ. ಸೊ ಮಳೆ ಕಂಡು ಬೆಳೆಯನ್ನು ತೆಗೆಯುವಂಥದ್ದು ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ರೈತ ದುಡಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಆರಾಮಾಗಿ ಊಟ ಮಾಡ್ಬೋದು. ಅದಕ್ಕಾಗಿಯೇ ರೈತರನ್ನು ನಾವು ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ರೈತರು ದುಡಿದ್ರೇ, ರೈತರು ತುಂಬ ಅಂದರೆ ತುಂಬಾ ಒಂದು ಶ್ರಮ ವಹಿಸಿಬಿಟ್ಟು ಅವರು ನಮಗೆ ದುಡಿದು ಕೊಟ್ರೇ ನಾವು ಆರಾಮಾಗಿ ಊಟ ಮಾಡಲಿಕ್ಕೆ ಸಾಧ್ಯ. ಇವತ್ತು ಪ್ರತಿಯೊಂದು ಹೊತ್ತಿಗೂ ಕೂಡ ಊಟ ಮಾಡ್ತಾಯಿದ್ವಿ ಅಂತಂದರೆ ಅದು ರೈತರು ದುಡ್ದಿರುವಂಥ, ರೈತರ ಒಂದು ಬೆವರ ಹನಿಯಿಂದ ಬಂದಿರುವಂಥ ಫಲ ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ ನಾವು 2020ಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ, ಸೊ ಈ ಥರ ಮಳೆ ಕಂಡು ಬೆಳೆಯನ್ನು ಬೆಳೆಯುವಂಥದ್ದು. ಒಂದೊಂದು ಸಾರಿ ಲಾಸ್ ಆಗ್ತಿತ್ತು, ಒಂದೊಂದು ಸಾರಿ ಲಾಭ ಬರ್ತಾಯಿತ್ತು. ಕೆಲವೊಂದು ಸಾರಿ ಬೀಜ, ಔಷಧಿ, ಗೊಬ್ಬರ, ಹಾಗೆ ಆಳುಗಳು ಮೇಂಟೈನ್ ಮಾಡುವಂಥದ್ದು, ಇದ್ರ ಜೊತೆಗೆ ನಾವು ದುಡ್ದಿರುವಂಥ ಶ್ರಮ ಎಲ್ಲನೂ ಕೂಡ ತೆಗೆದು ಕ್ಯಾಲ್ಕುಲೇಷನ್ ಹಾಕಿದಾಗ ನಮಗೆ ಏನೂ ಲಾಭ ಇರಲ್ಲ. ಸೊ ಈ ಥರ ಇರುತ್ತೆ. ಆ ಸಮಯದಲ್ಲಿ 2020ನೇ ಇಸ್ವಿಗೆ ನಾವೊಂದು ಮೈಂಡನ್ನು ಚೇಂಜ್ ಮಾಡ್ಕೊಳ್ತೀವಿ. ಆಗ ನಾವು ನಿರ್ಧಾರವನ್ನು ಮಾಡ್ತೀವಿ, ಇದೇ ಹೊಲದಲ್ಲಿ ಏನಾದರೂ ಬೇರೆ ಮಾಡೋಣ ಅಂತ. ಸೊ ಆ ಸಮಯಕ್ಕೆ ಒಂದು ಬೋರ್ವೆಲ್ಲನ್ನು ಕೂಡ ತೆಗೆಸ್ಬಿಟ್ಟು ಆಗ ನಾವು ಅಡಿಕೆ ಗಿಡಗಳನ್ನು ನೆಡ್ತಾ ಹೋಗ್ತೀವಿ. ಅಡಿಕೆ ಗಿಡವನ್ನು ಸಂಪೂರ್ಣವಾಗಿ ನಟ್ಬಿಟ್ವಿ. 5 ವರ್ಷದವರೆಗೂ ನಮಗೆ ಹೊಟ್ಟೆಪಾಡಿಗೇನು ಅಂದರೆ, ರೈತರು ಅಂತಂದರೆ ಸಂಪೂರ್ಣವಾಗಿ ಹೊಲವನ್ನೇ ನಾವು ಅವಲಂಬನೆ ಆಗಿರ್ತೀವಿ, ಬೇರೆ ಬಿಸ್ನೆಸ್ ನಮಗಿರಲ್ಲ. ಸೊ ಅಂಥ ಸಮಯದಲ್ಲಿ ನಮಗೆ ಬೇರೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತಲ್ವಾ. ಸೊ ಆದಾಯ ಎಲ್ಲಿಂದ ಬರಬೇಕು? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಅಡಿಕೆ ಸಸಿಯನ್ನು ನೆಟ್ಟ ನಂತರ ಮಧ್ಯೆ ಜಾಗ ಇರುತ್ತಲ್ವ, ಸೊ ಅಲ್ಲೆಲ್ಲ ಶುಂಠಿಯನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಶುಂಠಿಯಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುವಂಥ ಆದಾಯ ಬರ್ತಾಯಿತ್ತು. 1-2 ವರ್ಷ ಅದನ್ನು ಮಾಡಿದ್ವಿ. ಅದಾದಮೇಲೆ ಗಿಡಗಳು ದೊಡ್ಡಗಾಗ್ತಾ ಬಂತು. ಆವಾಗ ಅದಕ್ಕೆ ತುಂಬ ಹೀಟ್ ಆಗುತ್ತೆ ಅನ್ನುವಂಥ ಉದ್ದೇಶಕ್ಕೆ ಶುಂಠಿಯನ್ನು ಸ್ಟಾಪ್ ಮಾಡ್ತೀವಿ. ಆಗ ಸ್ವಲ್ಪ ತರಕಾರಿಯನ್ನು, ಅಂದರೆ 3 ತಿಂಗಳಿಗೆ ಬರುವಂಥ ತರಕಾರಿಯನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದಾಯವನ್ನು ಹೇಗೋ ಮಾಡಿ ತೆಗಿತಾ ಇರ್ತೀವಿ. ಸೊ ಆ ಥರ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಇದಿಷ್ಟು ಸಂಪೂರ್ಣವಾಗಿ ನಮ್ಮ ಹೊಲದಲ್ಲೇ ಮಾಡಿರುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಅದಾದಮೇಲೆ ನಾವಿವಾಗ ಬಾಳೆಯನ್ನು ಹಾಕಿದ್ದೀವಿ, ಬಾಳೆ ಗಿಡಗಳನ್ನು ನಟ್ಟಿದ್ದೀವಿ. ಮಧ್ಯದಲ್ಲಿ ಬಾಳೆ ಗಿಡಗಳನ್ನು ನಟ್ಬಿಟ್ಟು ಮಾಡ್ತಾ ಇರುವಂಥದ್ದು, ಶೇಂಗಾವನ್ನು ಬೆಳೆಯುವಂಥದ್ದು, ಹಾಗೆ ತರಕಾರಿಯನ್ನು ಬೆಳೆಯುವಂಥದ್ದು, ಸೊ ಹೀಗೆ ತೊಗರಿ ಬೆಳೆಯುವಂಥದ್ದು, ಈ ಥರ ಮಧ್ಯದಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಬಂದಿದ್ವಿ. ಈಗ 5 ವರ್ಷದ ನಂತರ ನಮ್ಮ ಒಂದು ಅಡಿಕೆ ಗಿಡದಲ್ಲಿ ಫಲ ಬಂದಿದೆ. ಸೊ ತುಂಬಾ ಖುಷಿ ಕೊಡುತ್ತೆ. ಬದಲಾವಣೆಯನ್ನು ಮಾಡ್ಕೋಬೇಕು. ಇವಾಗ ಈ ಅಡಿಕೆ ಫಲ ನಿಮಗೆಲ್ರಿಗೂ ಗೊತ್ತಿದೆ. ಅಡಿಕೆ ಗಿಡ ಒಂದು ಸಾರಿ ನಟ್ಬಿಟ್ಟು ಅದನ್ನು ಸರಿಯಾಗಿ ಜೋಪಾನ ಮಾಡಿದ್ವಿ ಅಂತ ಅಂದರೆ ಅದು ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಕಾಮಧೇನು ಅಂತ ಹೇಳ್ಬೋದು ಅದನ್ನು. ಅದು ಸ್ಟಾಪ್ ಆಗೋದೇ ಇಲ್ಲ. ಹಾಗೆಯೇ ಅಡಿಕೆಗೂ ಕೂಡ ತುಂಬ ಡಿಮ್ಯಾಂಡ್ ಇದೆ, ಒಳ್ಳೆಯ ಒಂದು ಮಾರ್ಕೆಟಲ್ಲಿ ರೇಟ್ ಕೂಡ ಇದೆ. ಸೊ ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿರುವಂಥದ್ದು ನಾವು 2020ನೇ ಇಸ್ವಿಯಲ್ಲಿ ಈ ಒಂದು ಚಿಕ್ಕ ಬದಲಾವಣೆಯನ್ನು ಮಾಡ್ಕೊಂಡಿದ್ದಕ್ಕೆ ಇವತ್ತು ನಮಗೆ
ಸಂಪೂರ್ಣವಾಗಿ ಖುಷಿ ಕೊಟ್ಟಿದೆ. ಹಾಗೆ ನಾವು ಫೈನಾನ್ಸಿಯಲಿ ಕೂಡ ಫಿಟ್ ಆಗ್ತಾ ಇದ್ದೀವಿ. ಇದನ್ನೆಲ್ಲದನ್ನು ಕೂಡ ಮೇಂಟೈನ್ ಮಾಡುವಂಥದ್ದು ನನ್ನ ಬ್ರದರ್. ಅವನೇ ಇದನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾನೆ. ಅವನೇ ಅದನ್ನೆಲ್ಲದನ್ನು ಕೂಡ ಮೇಂಟೈನ್ ಮಾಡ್ತಾನೆ ಕೂಡ. ಇದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡ್ತಾನೆ ಅವನು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ನಮ್ಮದನ್ನು ಏನೇನಿದೆ ಅನ್ನುವಂಥದ್ದು ಹೇಳುವಂಥದ್ದಲ್ಲ. ಸೊ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ, ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ನಾವು ಕೂಡ ಚೇಂಜ್ ಆಗ್ತೀವಿ. ನಮಗೂ ಕೂಡ ನಾವು ಕೂಡ ಫೈನಾನ್ಸಿಯಲಿ ಫಿಟ್ ಆಗ್ತೀವಿ. ಹಾಗೆ ಸೊಸೈಟಿಯಲ್ಲೂ ಕೂಡ ನಮ್ಮದೇ ಆದಂಥ ಒಂದಿಷ್ಟು ರೆಸ್ಪೆಕ್ಟನ್ನು ನಾವು ಗಳಿಸ್ಬೋದು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೋಸ್ಕರ ಇದನ್ನು ಹೇಳಿರುವಂಥದ್ದು ಅಷ್ಟೇ. ಇವಾಗ ನಾವು ಎಲ್ಲರೂ 2025 ಮುಗಿತಾ ಬಂತು, 26 ಇವಾಗ ಬರ್ತಾ ಇದೆ. ಸೊ ಆವಾಗ ಪ್ರತಿ ವರ್ಷ ಮಾಡಿದ ಹಾಗೆ ಮಾಡ್ತೀವಿ. ಒಂದಷ್ಟು ಪ್ಲ್ಯಾನ್ ಹಾಕ್ಕೊಳ್ತೀವಿ. ಆ ಪ್ಲ್ಯಾನನ್ನು ಹಾಕ್ಕೊಂಡ್ಬಿಟ್ಟು ಈ ವರ್ಷ ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ. ಸ್ಟೂಡೆಂಟ್ ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಮಾಡುವಂಥದ್ದು. ಇದೇನು ಕ್ಯಾಲೆಂಡರ್ ಚೇಂಜಸ್ಮೆಂಟು ಡೇ ಅಷ್ಟೇ, ನಾವೇನು ಬದಲಾವಣೆ ಮಾಡ್ಕೊಳ್ಳಲ್ಲ ಅಂತ ಕೆಲವೊಬ್ಬರು ವಾದ ಮಾಡ್ಬೋದು. ಬಟ್ ಅದೇನೇ ಇರಲಿ, ಎಲ್ಲರೂ ಕೂಡ ಅಂದ್ಕೊಳ್ಳುವಂಥದ್ದು 2026 ಬರ್ತಾ ಇದೆ. ಸೊ ಇವಾಗ ನಾನು ಈ ವರ್ಷನಾದರೂ ಏನಾದರೂ ಮಾಡಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಅಷ್ಟೇ ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಳ್ತಾರೆ ಕೂಡ. ಅದು ಬರೆದಿದ್ದು ಅಲ್ಲೇ ಇರುತ್ತೆ. ಇವಾಗ ನಾವು 2025 ಮುಗಿತಾ ಬಂತು ಅಂದ್ಕೊಂಡಾಗ ಅಂದ್ಕೊಳ್ತೀವಿ, 11 ತಿಂಗಳು ಯೋಚನೆ ಮಾಡದೇ ಇರೋರು ಈ ತಿಂಗಳು ಯೋಚನೆ ಮಾಡ್ತೀವಿ. ಏನಂತ ಹೇಳಿದರೆ, ನಾನು ಹೋದ ವರ್ಷ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಆಗಲಿಲ್ಲ ಅಂತ. 11 ತಿಂಗಳು ಯೋಚನೆ ಮಾಡದೇ ಇರೋರು ಇವತ್ತು ಯೋಚನೆ ಮಾಡ್ತೀವಿ, ಅಂದರೆ ಈ ಮಂತಲ್ಲಿ ಯೋಚನೆ ಮಾಡ್ತೀವಿ. ಯಾಕೆಂದರೆ 26 ಬರ್ತಾ ಇದೆಯಲ್ವಾ. ಸೊ ಆವಾಗ ನಮಗೆ ಜ್ಞಾನೋದಯ ಆಗುತ್ತೆ. ಆಗ ಮತ್ತೆ ಅಂದ್ಕೊಳ್ತೀವಿ, ಹೋದ ವರ್ಷನಾದರೂ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಈ ವರ್ಷನಾದರೂ ಮಾಡಬೇಕು, 2026 ಮಾಡ್ತೀನಿ ಅಂತ. ಬಟ್ ಅದನ್ನೇ ಮತ್ತೆ ಯಥಾ ಪ್ರಕಾರ ಮತ್ತೆ 11 ತಿಂಗಳು 10 ತಿಂಗಳು ನೆನಪೇ ಇರಲ್ಲ. ಮತ್ತೆ 2026 ಡಿಸೆಂಬರಿಗೆ ನಮಗೆ ನೆನಪಾಗತ್ತೆ. ಸೊ ಈ ಥರ ಮಾಡಿದಾಗ ನಾವೇನು ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾದರೆ ಏನು ಮಾಡಬೇಕು? ಸಿಂಪಲ್ಲಾಗಿ ಹೇಳ್ತೀನಿ. ನಿಮಗೆ ಲೈಫಿಗೆ ತುಂಬ ನೀಡಿರುವಂಥದ್ದು ಈ ವರ್ಷ ನೀವು ಮಾಡಲೇಬೇಕು, ಇದನ್ನು ನಾನು ಸಕ್ಸಸ್ಫುಲ್ಲಾಗಿ ರೀಚ್ ಆಗಬೇಕು ಅನ್ನುವಂಥ ಒಂದು ದೃಢವಾದಂಥ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮಗೆ ನೀವೇ ಸಂಕಲ್ಪ ಮಾಡ್ಕೊಳ್ಳಿ, ಯಾರೋ ಹೇಳಿದರು ಅಂತ ಹೇಳಿ ಅಲ್ಲ. ಅದನ್ನು ಮಾಡ್ಕೊಂಡ್ಬಿಟ್ಟು ಬರೀ ಜಸ್ಟು 4 ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. 4 ಏನಾದರೂ ಗೋಲನ್ನು, ಇಂಪಾರ್ಟೆಂಟ್ ಆಗಿರುವಂಥ 4 ಅಥವಾ 3 ಇವಿಷ್ಟು ಗೋಲನ್ನು ಇಟ್ಕೊಳ್ಳಿ. ದೊಡ್ಡ ಡ್ರೀಮ್ ಇದ್ದರೆ ಒಂದನೇ ಇಟ್ಕೊಳ್ಳಿ. ಸೊ ಆ ಡ್ರೀಮನ್ನು ನಾನು ಈ ವರ್ಷ ಏನಾದರೂ ಮಾಡಲೇಬೇಕು ಅನ್ನುವಂಥ ದೃಢವಾದಂಥ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅದನ್ನು ಇವತ್ತೇ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮಗೆ ಯಾವಾಗ ಸಿಗುತ್ತೋ ಸೊ ಆವತ್ತೇ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈ ವರ್ಷ ಅಂದರೆ 2025 ಮುಗಿಯೋದ್ರೊಳಗಡೆ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮಗೆ ಅದು ಸಂಪೂರ್ಣವಾಗಿ ನಿಮ್ಮೊಳಗಡೆ ಹೋಗಲೇಬೇಕು, ನಾನು ಈ ವರ್ಷ ಇದನ್ನು ಮಾಡಲೇಬೇಕು ಅಂತ. ಅದಕ್ಕೆ ಬೇಕಾಗಿರುವಂಥ ಪ್ರೀ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಏನು ಮಾಡಬೇಕು? ಇವಾಗ ನೀವು ಮನೆ ಕಟ್ಟಬೇಕು ಅಂತಿದ್ದೀರಾ ಅಥವಾ ಜಾಬ್ ಹಿಡಿಬೇಕು ಅಂತಿದ್ದೀರಾ. ಇವಾಗ ಜಾಬ್ ಹಿಡಿಬೇಕು ಅಂತಂದರೆ ಆ ಜಾಬಿಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿ. ಸಂಪೂರ್ಣವಾಗಿ ಅದರ ಮೇಲೆ ನೀವು ವಿಶ್ವಾಸವನ್ನು ಇಟ್ಟು ನಿಮ್ಮ ಒಂದು ಸಂಪೂರ್ಣವಾದಂಥ ಶ್ರಮವನ್ನು ಹಾಕ್ತಾ ಹೋಗಿ. ಆಗ ಅದನ್ನು ನೀವು ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ. ಅದೇನೇ ಇರ್ಬೋದು. ಇವಾಗ ನಾವು ಒಂದು ಮನೆ ಕಟ್ಟಬೇಕು ಅಂತಂದರೆ ಸುಮ್ಮನೆ ಆಗಲ್ಲ. ಮನೆ ಕಟ್ಟಲಿಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಬೇಕಲ್ವಾ. ಸೊ ಅದನ್ನೆಲ್ಲದನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಇದನ್ನು ನಾನು ಈ ವರ್ಷ ಕಂಪ್ಲೀಟಾಗಿ ಮುಗಿಸ್ಲೇಬೇಕು ಅನ್ನುವಂಥ ದೃಢವಾದಂಥ ನಿರ್ಧಾರವನ್ನು ಮಾಡಿಕೊಂಡು ಸ್ವಲ್ಪ ಮಾಡ್ಕೊಳ್ಳಿ. 10 20 ನಮ್ಮ ಡ್ರೀಮನ್ನು ಬರೆದಿಡೋದು. ಸೊ ಅವು ಇಟ್ಟಿರೋದು ಅಲ್ಲೇ ಇರುತ್ತೆ. ಸೊ ಅದನ್ನು ಬಿಟ್ಬಿಡಿ. ಬಟ್ ಗೋಲ್ ಸಿಂಪಲ್ ಆಗಿರಲಿ, ಅದನ್ನು ರೀಚ್ ಮಾಡುವಂಥ ತಾಕತ್ತು ನಿಮಗಿರಬೇಕು. ಅದಕ್ಕೆ ಬೇಕಾಗಿರುವಂಥ ಪ್ಲಾನಿಂಗನ್ನು ಮಾಡ್ಕೊಳ್ಳಿ. ಸರಿಯಾದಂಥ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿದರೆ, ಯಾವ ವೇಯದಲ್ಲಿ ಹೋದರೆ ನಾನು ಬೇಗ ಅದನ್ನು ರೀಚ್ ಆಗ್ತೀನಿ ಅನ್ನುವಂಥದ್ದನ್ನು ಕೂಡ ನೀವೇ ಕೂತ್ಕೊಂಡು ನಿಮ್ಮದೇ ಆದಂಥ ಪಾಠದಲ್ಲಿ ಹೋಗಬೇಕು. ನಿಮ್ಮದೇ ಆದಂಥ ಸ್ಟ್ರಾಟರ್ಜಿಯನ್ನು ಹಾಕ್ಕೊಳ್ಳಿ. ಆ ಸ್ಟ್ರಾಟರ್ಜಿಯಲ್ಲಿ ನೀವು ಮುಂದೋಗಿ ಖಂಡಿತ ಆಗತ್ತೆ. ನಿಮ್ಮದೇ ಆದಂಥ ಸ್ಟ್ರಾಟರ್ಜಿಯಲ್ಲಿ ನೀವು ಹೋದ್ರಿಂದರೆ ನಿಮ್ಮ ಲೈಫಲ್ಲಿ ನೀವೇ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡ್ತೀರಾ. ಯಾರು ಹೇಳಿರುವಂಥದ್ದು, ಯಾರು ಹೇಳ್ತಾರೆ ಅಂತ ಹೇಳಿ ಯಾರ್ದೋ ಒಂದು ಪಾಠವನ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂತ ಹೇಳಿದರೆ ಖಂಡಿತ ನಿಮ್ಮದಾಗಲ್ಲ, ಅದು ಕಾಪಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ನಿಮ್ಮದೇ ಆದಂಥ ಲೈಫ್ ಸ್ಟೈಲಲ್ಲಿ, ನಿಮ್ಮದೇ ಆದಂಥ ಲೈಫಲ್ಲಿ ನಿಮ್ಮದೇ ಆದಂಥ ಒಂದು ಗುರಿಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಪ್ರೀ ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ಆದಂಥ ರೀತಿಯಲ್ಲಿ ಅದನ್ನು ರೀಚ್ ಆಗಲಿಕ್ಕೆ ಟ್ರೈ ಮಾಡ್ತಾ ಹೋಗಿ. ಖಂಡಿತ ಈ ವರ್ಷ ಇಷ್ಟು ವರ್ಷದಲ್ಲಿ ಆಗದೇ ಇರುವಂಥದ್ದು 2026 ನಿಮ್ಮ ಒಂದು ಕನಸು ನನಸಾಗಲಿ ಅನ್ನುವಂಥದ್ದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ.
ನಿಮಗೆ ಸಾಕಷ್ಟು ಜನ ಸಾಕಷ್ಟು ವಿಧವಾಗಿ ಹೇಳ್ತಾ ಹೋಗ್ತಾರೆ. ನೀವು ನಿಮ್ಮ ಏಳಿಗೆಯನ್ನು ಸಹಿಸದೇ ಇರೋರು ಸಿಗ್ತಾರೆ. ಅವರನ್ನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನೀವು ಒಂದು ಹೆಜ್ಜೆ ಮುಂದಿಟ್ಟಾಗ ಎಲ್ಲರೂ ಕೂಡ ಅಷ್ಟೇ. ನೀವು ಅಲ್ಲೇ ಇದ್ದಾಗ ಯಾರು ಏನು ಮಾಡ್ತಾ ಇದೀಯಾ, ನೀನು ಏನೂ ಮಾಡ್ತಾ ಇಲ್ಲ, ಯಾಕೆ ಅಂತ ಯಾರೂ ಕೇಳಲ್ಲ. ಬಟ್ ನೀವೇನಾದರೂ ಸಕ್ಸಸ್ಫುಲ್ ಕಡೆ, ನೀವು ಏನಾದರೂ ಬೇರೆ ಒಂದು ಹೆಜ್ಜೆ ಕಡೆ ನೀವು ಕಾಲಿಟ್ಟು ನೀವು ಅದರಲ್ಲಿ ಏನಾದರೂ ಮಾಡ್ತೀರಿ ಅಂತಂದಾಗ ನಿಂದಕರು ಸಾಕಷ್ಟು ಜನ ಸಿಗ್ತಾರೆ. ನೀನು ಮಾಡ್ತಾ ಇರುವಂಥ ತಪ್ಪು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನೀವು ಮಾಡ್ತಾ ಇರುವಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಲಿ. ನ್ಯಾಯಯುತವಾಗಿ ಸರಿಯಾದ ಮಾರ್ಗದಲ್ಲಿ ನಿಮ್ಮ ಒಂದು ಕೆಲಸವನ್ನು ನೀವು ಮಾಡ್ತಾ ಹೋದ್ರಿ ಅಂತಂದರೆ ದೇವರು ಖಂಡಿತ ನಿಮ್ಮ ಕೈ ಬಿಡಲ್ಲ. ಹಾಗೆಯೇ ನಿಮಗೆ ನಿಮ್ಮ ಮೇಲೆ ವಿಶ್ವಾಸದ ಜೊತೆಗೆ ದೇವ್ರ ಮೇಲೆ ವಿಶ್ವಾಸ ಇಡಿ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ನಿಮ್ಗೇನು ಬೇಕಲ್ವ ಅದನ್ನೆಲ್ಲದನ್ನು ಕೂಡ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ. ಹಾಗೆ ನೀವು ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಅಫರ್ಮೇಷನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಬೇಕಾದಷ್ಟು ಮೆಥಡ್ ಇದ್ದಾವೆ. ಹಾಗೆ ನಮ್ಮ ಚಾನಲಲ್ಲೂ ಕೂಡ ಸಾಕಷ್ಟು ವೀಡಿಯೋಗಳಿದ್ದಾವೆ. ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೋಬೇಕು, ಅಫರ್ಮೇಷನನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ವೀಡಿಯೋಗಳು ಕೂಡ ಸಿಗತ್ತೆ. ಸೊ ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ನಿಮ್ಮ ಗುರಿಯತ್ತ ಗಮನವನ್ನು ಕೊಡಿ. ನಿಮ್ಮ ಗುರಿಗೆ ಏನೆಲ್ಲ ಬೇಕಲ್ವ ಆ ಪ್ರಿಪ್ರೇಷನ್ ಜೊತೆಗೆ ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್ ಹಾಗೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗುವಂಥದ್ದನ್ನು ಕೂಡ ಮಾಡ್ತಾ ಹೋಗಿ. ಖಂಡಿತ ಆಗತ್ತೆ. ಈ ಒಂದು ಪೂಜೆ ಮಾಡಿರುವಂಥದ್ದು ನಾವು ನಮ್ಮ ಸೈಡ್ ಏನಂತ ಕರಿತೀವಿ ಅಂತ ಹೇಳಿದರೆ ತೋಟದ ಪೂಜೆ ಅಂತ ಕರಿತೀವಿ, ಅಡಿಕೆ ಫಸಲಿನ ಪೂಜೆ ಅಂತ ಕರಿತೀವಿ. ಹಾಗೆ ಇದಕ್ಕೆ ತಾಯಿ ಅಡಿಕೆ ದೇವಿಗೆ, ಅಂದರೆ ಲಕ್ಷ್ಮಿ ಅಲ್ವಾ ಅಡಿಕೆ ಅಂತಂದರೆ, ಆ ಲಕ್ಷ್ಮೀ ದೇವಿಗೆ ಒಂದು ಉಡಿ ತುಂಬುವ ಕಾರ್ಯಕ್ರಮ ಅಂತ ಕರಿತೀವಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಲಕ್ಷ್ಮಿಯನ್ನು ಕೂರಿಸುವಾಗ ನಾವು ಯಾವ ರೀತಿ ಮಾಡ್ತೀವಲ್ವ, ಸೊ ಅದೇ ಥರ ಮಾಡುವಂಥದ್ದು. ಅದ್ರ ಜೊತೆಗೆ ಭೂತಾಯಿಗೆ ನಾವು ಒಂದು ಎಡೆಯನ್ನು ಸಮರ್ಪಣೆ ಮಾಡುವಂಥದ್ದು. ಅಂದರೆ ಸೀಗೆ ಹುಣ್ಣಿಮೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಲ್ವಾ, ಭೂತಾಯಿಗೆ ಏನೆಲ್ಲ ಅಡುಗೆ ಇಷ್ಟ ಅಲ್ವಾ, ಸೀಮಂತದಲ್ಲಿ ನಾವು ಯಾವ ಥರ ಅಡುಗೆಗಳನ್ನು ಮಾಡ್ತೀವಲ್ವ ಹಾಗೆಯೇ ಸ್ವೀಟನ್ನು ಮಾಡುವಂಥದ್ದು, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಕಡುಬನ್ನು ಮಾಡುವಂಥದ್ದು, ಹೋಳಿಗೆಯನ್ನು ಮಾಡುವಂಥದ್ದು, ರೊಟ್ಟಿ ಬುತ್ತಿಯನ್ನು ಮಾಡುವಂಥದ್ದು, ವಿಧ ವಿಧವಾದಂಥ ಪಲ್ಯವನ್ನು ಮಾಡುವಂಥದ್ದು ಎಲ್ಲದನ್ನು ಕೂಡ ಮಾಡ್ಕೊಂಡು ಹೋಗಿಬಿಟ್ಟು ಉಡಿಯನ್ನು ತುಂಬಿ ಹಾಗೆ ಮುತ್ತೈದೆಯರಿಗೆ ಉಡಿಯನ್ನು ತುಂಬುವುದರ ಮುಖಾಂತರ ಈ ಒಂದು ತೋಟದ ಪೂಜೆಯನ್ನು ಮಾಡುವಂಥದ್ದು. ಇದು ನಮ್ಮ ಸೈಡ್ ಈ ಥರ ಮಾಡ್ತೀವಿ. ಈ ಪೂಜೆಗೆ ನೀವು ಏನಂತ ಹೆಸರಿಡ್ತೀರಾ? ಸೊ ನಾವಂತೂ ಕರೆಯುವಂಥದ್ದು ಅಡಿಕೆ ತೋಟದ ಪೂಜೆ ಅಂತ ಕರಿತೀವಿ. ಸೊ ಹಾಗಾದರೆ ನೀವೇನು ಕರಿತೀರಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ 2026ಕ್ಕೆ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಯಾವ ಥರ ನಾವು ಮಾಡ್ಕೋಬೇಕು ಏನು ಅನ್ನುವಂಥದ್ದು ಏನಾದರೂ ಗೊತ್ತಾಗಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ 2026ಕ್ಕೆ ನಿಮ್ಮ ಒಂದು ಗೋಲನ್ನು ರೀಚ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಯೂ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.